ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿ ತನಕ ಹೋರಾಟ? ಜೈ ಸಿಮ್ ಕಾರ್ಡ್ ಬಂದ್ರೆ ಏನ್ ಮಾಡೋದು? ಅವಾಗ ಫಲಕ ಮತ್ ನೀರು ಕೊಟ್ಬಿಟ್ಟಾರ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಅಯ್ಯಯ್ಯೋ 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 ಅಯ್ಯಯ್ಯೋ. ಮುಚ್ಚಾತಾವಲ್ಲ, ಹೌದಲ್ರಿ? ಬಂದ ಖಾಸಗಿ ಶಾಲೆ ಅವ್ರಿಗೆ ಲಕ್ಷ ರೊಕ್ಕ ಇಸ್ಕೋದು, ಕನ್ನಡ ಶಾಲೆ ಅವ್ರಿಗೆ ಕೊಡುದು, ಖಾಸಗಿ ಶಾಲೆ ಕೊಡುದು. ಕನ್ನಡ ಶಾಲೆ ಬಾಗ್ಲಾಕತ್ತವು, ನಾವು ಮಕ್ಕಳು ಖಾಸಗಿ ಶಾಲೆ ಕೆಲಸ. ಉದಾಹರಣೆ ಇಷ್ಟ, ಇದೇ ಉದಾಹರಣೆ ತಿಳ್ಕೊಂಡ್ಬಿಡ್ದ. ಈಗ ಪ್ರತಿಯೊಂದು ರೈತನ ಹೊಲ ಕಬ್ಜಾ ತಗೊಂಡವ, ಆಫೀಸು ಕಟ್ಟಾವ, ಕಂಬಾನು ಹುಣ್ಯಾವ, ಕಬ್ಬು ಮುರಿಯಾವ, ಕೌಲಿನು ಮುಚ್ಚಾವ, ಬಾವಿನೂ ಮುಚ್ಚಾವ. ಪ್ರಸಂಗ ಬಂದ್ರ ಹಂಗ ರಸ್ತೆದಾಗ ಮನಿ ಬಂತಂದ್ರ ಮನಿನೂ ಕೆಡವಾವ. ಇದನ್ನ ಅರ್ಥ ಮಾಡ್ಕೋಬೇಕಾಗೈತಿ ನಾವು. ಇವತ್ತು ಏನಾದ್ರ ಚೋಳ ಏನು ನೋಡಂಗಿಲ್ಲ, ನಾವು ಅಂತಂದ್ರ ಹೋಗಿ ನೀರು ಹಾಸ್ತಾವ. ನೀವ ನಿಮ್ಮ ಮಕ್ಕಳು ಎಲ್ಲೆಲ್ಲಿ ಯಾವಲ್ಲಿ ಪಾರಿದ್ದಾಗ ಅಲ್ಲಿ ನಮ್ಮ ಕನ್ನಡ ಶಾಲೆ ಕಲಿತ ನಾವು ಎಲ್ಲರೂ ಹಿಂಗ ಉಳಿಸ್ತೇವೆ. ಯಾರು ಒಬ್ಬರು ನಮ್ಮ ಮನ್ಯಾಗ ಯಾವ ಇನ್ಸ್ಪೆಕ್ಟರ್ ಯಾವ ಪೊಲೀಸ್ರ ಆಗಿದ್ರೆ ಹೇಳ್ರು, ಖಾಸಗೀಕರಣ ಮಾಡಬೇಡ್ರು, ಖಾಸಗೀಕರಣ ಮಾಡಬೇಡ್ರಿ. ಮಾಡಿದ್ರೆ ನಾವೆಲ್ಲರೂ ರೈತರು ಹಾಳಾಗ್ತಾವ. ಈಗ ಏನೈತಿ ಹಬ್ಬ, ಈಗ ಮತ್ತೆ ಇದು ಗುಳಿಗೆ 2025 ಏನ್ ಶಂಕ ಬೆಳೆಕಾಗ್ತೈತಿ ನಮಗ. ಏನ್ ನಾವು ಸಾಯುನು? ನೀವು ಖಾಸಗಿ ಮಾಡಬೇಡ್ರಿ, ಮಾಡಿದ್ರೆ ನಾವು ಹಾಳಾಗ್ತದ. ಒಂದು ಮಾತು ಹೇಳ್ತಾರೆ, ರೈತರಿಗೆ ಹೆಚ್ಚದ ಕೈಗೆ ಮಂಡ, ಸೈನಿಕ ಹೆಚ್ಚ ರಕ್ತ, ಜಗತ್ತನ್ನು ಬದಲು ಮಾಡಬಹುದು. ಇದು ನಾವು ಕಟ್ಟಡ ಗೋಕಾಕದಾಗೂ ಕೂಡ ಆಲ್ರೆಡಿ ಜಾಗ ನೋಡತ್ತೀರಿ. ಜಾಗ ನೋಡಿ ತೋರಿಸಿದಂದ್ರ ಅವ್ರನ್ನ ಬಿಡುದಿಲ್ಲ, ತಂದ್ರ ರೈತನವ್ರು ರೊಟ್ಟ ಹಾಕೊಡುದಿಲ್ಲ. ಅದಕ್ಕೆ ತಹಶೀಲ್ದಾರ್ ಸಾಹೇಬ್ರು ಅಲಾವ್ ಮಾಡಿ ಕೊಡಬಾರ್ದು. ಒಟ್ಟ ಆಫೀಸ್ ಈಗೇನು ಖಾಸಗೀಕರಣ ಮಾಡತ್ತಿಲ್ಲ, ಅವ್ರು ಬಂದು ಆಫೀಸ್ ಜಾಗ ನೋಡತ್ತಾರ. ಈಗ ಇಲ್ಲಿ ನೀವು ತಹಶೀಲ್ದಾರ್ ಸಾಹೇಬ್ರು ಅದಕ್ಕೆ ಅನುಕೂಲ ಮಾಡಿ ಕೊಡಬೇಡ ಅಂತೇಳಿ ರೈತರಿಗೆಲ್ಲ ವಿನಂತಿ. ಈಗ ನೋಡ್ರಿ, ಇನ್ನ ಮಟ್ಟ ಎಷ್ಟೋ ಮಂದಿ ಯಾರ್ಯಾರು ಏನೇನೋ ಮಾಡ್ಯಾರ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನೀವು ಬಂದ ನಂತರನ ಯಾಕೆ ಖಾಸಗೀಕರಣ ಆಗಾಕತ್ತು? ನೀವು ಬಂದ ನಂತರನ ಯಾಕ ಖಾಸಗೀಕರಣ ಮಾಡಕತ್ರಿ? ಯಾಕಂದ್ರ ನಿಮಗ ಎಲ್ಲಿ ನಿಮ್ಮ ಮನ್ಯಾಗ ಕೂತ್ರು ಕೂಡ, ನಿಮ್ಮ ಆಫೀಸ್ನಾಗ ಕೂತ್ರು ಕೂಡ ಏನ್ ನಮ್ಮ ತೆರಿಗೆ ಬರ್ತೈತಿ ಆ ಹಂದಾಗ ಬಿಲ್ ಕಟ್ತೀರಿ ನೀವು. ರೈತರ ನಾವು ಸ್ವಂತ ದುಡಿಮೆ ಮಾಡಿ ಕಟ್ಟಬೇಕ. ರೈತರದ್ದು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ನಿಮ್ಮ ದುಡ್ಡಿನಿಂದ ಏನ್ ನೀವು ಚಿಪ್ ಕುಂಡಿಸ್ರು ಕೂಡ ಬಿಲ್ ಕಟ್ಟಂಗಿಲ್ಲ, ನಮ್ಮ ರೈತರದ ಕಟ್ಟವ್ರಲ್ಲ ನೀವು. ಅದಕ್ಕಾಗಿ ಯಾವತ್ತು ನಾವು ರೈತರು ಖಾಸಗೀಕರಣ ಮಾಡಿಕೊಡುದಿಲ್ಲ. ಇಷ್ಟೇ